ನಮಸ್ಕಾರ ಎಲ್ಲರಿಗೂ ಮದರ್ಸ್ ರೆಸಿಪೀಸ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ತುಂಬ ಸಾಫ್ಟಾಗಿ ಈಸ್ಟ್ ಹಾಕದೆ ಸೋಡಾ ಹಾಕದೆ ಇಡ್ಲಿಯನ್ನು ಯಾವ ರೀತಿ ಸಾಫ್ಟಾಗಿ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಹೇಳುವ ಒಂದು ಟಿಪ್ಸನ್ನು ನೀವು ಮಾಡಿದರೆ ಇಡ್ಲಿಯನ್ನು ತುಂಬ ಸಾಫ್ಟಾಗಿ ಮಾಡ್ಬೋದು. ಈ ಇಡ್ಲಿಯನ್ನು ಚಟ್ನಿ ಜೊತೆ ಸಾಂಬಾರು ಜೊತೆ ತಿನ್ನೋಕ್ಕಂತೂ ತುಂಬ ರುಚಿಯಾಗಿರುತ್ತೆ. ಹಾಗಾದರೆ ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ. ಇಲ್ಲಿ ನಾನು 1 ಕಪ್ನಷ್ಟು ಉದ್ದಿನ ಬೇಳೆನ ತಗೊಂಡಿದ್ದೀನಿ. ಇದನ್ನೀಗ ಒಂದು ಬೌಲಿಗೆ ಹಾಕಿಬಿಟ್ಟು ಒಂದು 3 ಬಾರಿ ನೀರಲ್ಲಿ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ಹಾಗೆಯೇ 2 ಕಪ್ನಷ್ಟು ಇಡ್ಲಿ ಅಕ್ಕಿನ ತಗೊಂಡಿದ್ದೀನಿ. ನೀವು ಬೇಕಾದರೆ ದೋಸೆ ಅಕ್ಕಿ ಅಥವಾ ರೇಷನ್ ಅಕ್ಕಿ ಕೂಡ ತಗೊಳ್ಬೋದು. ಇದನ್ನೀಗ ಬೇರೆ ಬೌಲಿಗೆ ಹಾಕಿಬಿಟ್ಟು ನೀರಲ್ಲಿ ಒಂದು 3 ಬಾರಿ ಚೆನ್ನಾಗಿ ತೊಳ್ಕೊಬೇಕು. ನೋಡಿ, ಇಡ್ಲಿ ಅಕ್ಕಿ ಈ ಥರ ಸಣ್ಣ ಸಣ್ಣದಾಗಿರುತ್ತೆ. ಇದನ್ನು ನೀರಲ್ಲಿ ಚೆನ್ನಾಗಿ ತೊಳ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಇದನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನೀರಲ್ಲಿ. ಇದನ್ನು ಈಗ ಒಂದು 6 ರಿಂದ 7 ಗಂಟೆ ಆದರೂ ನೀರಲ್ಲಿ ಚೆನ್ನಾಗಿ ನೆನೆಸಲಿಕ್ಕೆ ಬಿಡಬೇಕು. ಇವಾಗ 7 ಗಂಟೆ ಚೆನ್ನಾಗಿ ನೀರಲ್ಲಿ ಉದ್ದಿನಬೇಳೆ ಮತ್ತು ಅಕ್ಕಿ ನೆನೆಸಿಟ್ಟಾಗಿದೆ. ಮೊದಲಿಗೆ ನಾನು ಉದ್ದಿನಬೇಳೆನ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕು, ಜಾಸ್ತಿ ನೀರನ್ನು ಹಾಕ್ಕೊಳಕ್ಕೆ ಹೋಗಬೇಡಿ. ಇದನ್ನು ನೈಸಾಗಿ ರುಬ್ಕೊಳ್ಳೋಣ. ಈಗ ನೋಡಿ, ಈ ರೀತಿ ಹಿಟ್ಟು ನೈಸಾಗಿ ರುಬ್ಕೋಬೇಕು. ಇದನ್ನೀಗ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಅದೇ ಮಿಕ್ಸಿ ಜಾರಿಗೆ ನಾನೀಗ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 1 ಮುಷ್ಟಿಯಷ್ಟು ಕುಚಲಕ್ಕಿ ಅನ್ನವನ್ನು ತಗೊಂಡಿದ್ದೀನಿ. ನೀವು ಬೇಕಾದರೆ ಬಿಳಿ ಅನ್ನ ಕೂಡ ತಗೊಳ್ಬೋದು. ಇಡ್ಲಿ ಸಾಫ್ಟಾಗಿ ಬರಬೇಕಾದ್ರೆ ಈ ರೀತಿ 1 ಮುಷ್ಟಿಯಷ್ಟು ಅನ್ನವನ್ನು ಹಾಕೊಳ್ಳೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ ಇಡ್ಲಿ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ರವೆ ಥರ ರುಬ್ಕೋಬೇಕು. ಈ ಥರ ರುಬ್ಕೋಬೇಕು. ಇದನ್ನೀಗ ಅದೇ ಹಿಟ್ಟಿನ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ನೀರನ್ನು ಹಾಕೋ ಅವಶ್ಯಕತೆ ಇಲ್ಲ, ಇಷ್ಟೇ ದಪ್ಪಗಿದ್ರೆ ಆಯಿತು ಹಿಟ್ಟು. ಒಮ್ಮೆ ಇದನ್ನು ಕೈಯಲ್ಲಿ ಈ ರೀತಿ ಕಲಿಸ್ಕೊಳ್ಳೋಣ. ಈ ರೀತಿ ಕಲಿಸ್ಕೊಂಡ ನಂತರ ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ನೋಡಿ ಅಷ್ಟು ಹಾಕ್ಕೊಳ್ಬೇಕು. ಆಮೇಲೆ ಇನ್ನೊಮ್ಮೆ ಕೈಯಲ್ಲಿ ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕು. ಇದಕ್ಕೆ ಇನ್ನೊಮ್ಮೆ ನೀರನ್ನು ಹಾಕ್ಕೊಳಕ್ಕೆ ಹೋಗಬೇಡಿ. ಈ ರೀತಿ ಹಿಟ್ಟು ದಪ್ಪಗಿದ್ರೆ ಸಾಕು. ಈ ರೀತಿ ಕಲಿಸ್ಕೊಳ್ಳೋದ್ರಿಂದ ಹಿಟ್ಟು ಕೂಡ ಚೆನ್ನಾಗಿ ಉಬ್ಬಿ ಬರುತ್ತೆ. ಹಾಗೆಯೇ ಇಡ್ಲಿ ತುಂಬ ಸಾಫ್ಟಾಗಿರುತ್ತೆ. ಈಗ ಮುಚ್ಚಳವನ್ನು ಮುಚ್ಚಿಟ್ಟು 8 ಗಂಟೆ ಹುಳಿ ಬರಿಸ್ಬೇಕು. ನೋಡಿ, ಹಿಟ್ಟು ತುಂಬ ಮೇಲೆ ಬಂದಿದೆ ನೋಡಿ. ಇದಕ್ಕೆ ಇನ್ನು ನೀರು ಹಾಕುವ ಅವಶ್ಯಕತೆ ಇಲ್ಲ. ನೀವು ನೀರು ಹಾಕ್ಲಿಕ್ಕೆ ಹೋಗಬೇಡಿ, ಇಷ್ಟೇ ದಪ್ಪಗಿರಬೇಕು ಹಿಟ್ಟು. ಇದನ್ನು ಈ ರೀತಿ ಸೌಟಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಈಗ ಇಲ್ಲಿ ನಾನು ಇಡ್ಲಿ ತಟ್ಟೆನ ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ. ಎಣ್ಣೆ ಹಚ್ಚೋದ್ರಿಂದ ಇಡ್ಲಿನ ಸುಲಭವಾಗಿ ತೆಗಿಬೋದು. ಎಲ್ಲದಕ್ಕೂ ಇದೇ ರೀತಿ ನಾನು ಎಣ್ಣೆ ಹಚ್ಚಿಟ್ಕೊಂಡಿದ್ದೀನಿ. ಈಗ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಳ್ಬೇಕು. ಜಾಸ್ತಿ ಹಿಟ್ಟನ್ನು ಹಾಕ್ಕೊಳಕ್ಕೆ ಹೋಗಬೇಡಿ, ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಈಗ ಇಡ್ಲಿ ತಟ್ಟೆಗೆ ಹಿಟ್ಟನ್ನೆಲ್ಲ ಹಾಕಿಟ್ಟಿದ್ದೀನಿ. ಇಲ್ಲಿ ಇಡ್ಲಿ ಪಾತ್ರೆಗೆ ನಾನು ನೀರು ಹಾಕಿಬಿಟ್ಟು ಕುದಿಸ್ಲಿಕ್ಕೆ ಇಟ್ಟಿದ್ದೆ. ನೀರು ಚೆನ್ನಾಗಿ ಕುದಿ ಬಂದಿದೆ. ಈಗ ಇಡ್ಲಿ ತಟ್ಟೆನ ಇದರೊಳಗೆ ಇಟ್ಟು ಬಿಡೋಣ. ಸ್ವಲ್ಪ ಇಡ್ಲಿ ತಟ್ಟೆ ಜಾಸ್ತಿ ಇದ್ದರೆ ಇದರ ಮೇಲೆ ಈ ರೀತಿ ಒಂದು ಪ್ಲೇಟನ್ನು ಇಟ್ಬಿಡಿ. ಇನ್ನು 4 ಇಡ್ಲಿ ತಟ್ಟೆನ ಇಡಲಿಕ್ಕೆ ಈಸಿ ಆಗುತ್ತೆ. ಇದನ್ನೀಗ 15 ನಿಮಿಷ ಮೀಡಿಯಂ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಳ್ಳೋಣ. ಈಗ 15 ನಿಮಿಷ ಆಗಿದೆ. ಒಂದು ಸ್ಪೂನ್ ಹಾಕಿ ನೋಡೋಣ ಇಡ್ಲಿ ಚೆನ್ನಾಗಿ ಬೆಂದಿದೆ ಇಲ್ವ ಅಂತ ನೋಡಲಿಕ್ಕೆ. ನೋಡಿ, ಅಂಟ್ಕೊಂಡಿಲ್ಲ, ಇಡ್ಲಿ ಚೆನ್ನಾಗಿ ಬೆಂದಿದೆ. ಇವಾಗ ಒಂದು ತಟ್ಟೆಗೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಹಾಕ್ಬಿಟ್ಟು ಇಡ್ಲಿ ತಟ್ಟೆನ ಇದರೊಳಗೆ ಇಟ್ಟುಬಿಡಬೇಕು. ಒಂದು 5 ನಿಮಿಷ ಸಾಕು. ಹೀಗೆ ಇಟ್ಟುಬಿಡಿ. ಬೇಕಾದ್ರೆ ನೀವು ಕಾಟನ್ ಬಟ್ಟೆ ಬೇಕಾದರೂ ಹಾಕ್ಕೊಳ್ಬೋದು, ಇಲ್ಲಾಂದರೆ ಈ ರೀತಿ ಮಾಡಿದರೂ ಆಗುತ್ತೆ. ಇವಾಗ ಒಂದು ಸ್ಪೂನಿಂದ ಇದನ್ನು ಈ ರೀತಿ ತೆಗೀರಿ. ತುಂಬ ಸುಲಭವಾಗಿ ಬರುತ್ತೆ ಈ ರೀತಿ ನೀರಲ್ಲಿ ಇಡೋದ್ರಿಂದ. ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಅಂತ. ತುಂಬ ಸಾಫ್ಟಾಗಿ ಬಂದಿದೆ. ಈಗ ಎಲ್ಲವನ್ನ ಇದೇ ರೀತಿ ತೆಗಿತಾ ಇದ್ದೀನಿ. ನೋಡಿ, ತುಂಬ ಸಾಫ್ಟಾಗಿ ಬಂದಿದೆ. ಎಷ್ಟು
ಸುಲಭವಾಗಿ ಇದನ್ನು ಈ ರೀತಿ ಕಟ್ ಮಾಡ್ಬೋದು ನೋಡಿ. ಇದನ್ನು ಈ ಚಟ್ನಿ ಜೊತೆ ಸಾಂಬಾರ್ ಜೊತೆ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ. ಕೆಂಪು ಚಟ್ನಿ ಜೊತೆ ತಿನ್ನೋಕ್ಕೆ ಇನ್ನೂ ರುಚಿಯಾಗಿರುತ್ತೆ. ನೀವು ಇದೇ ಥರ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ನನ್ನ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಈ ಚಾನಲನ್ನು ಸಪೋರ್ಟ್ ಮಾಡ್ತಾಯಿರಿ. ಮುಂದಿನ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.